ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುದ್ಧದ ನಿಬಂಧನೆಗಳನ್ನು ಕೌರವರು ಮತ್ತು ಪಾಂಡವರು ಮಾಡಿಕೊಂಡಿದ್ದರು. ಏನು ನಿಯಮಗಳು ಯುದ್ಧದಲ್ಲಿ? ಸಾರಥಿಯ ಮೇಲೆ ಯಾರು ಅಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸುವ ಹಾಗೆ ಇಲ್ಲ. ಮಾತಿನ ಯುದ್ಧ ಆಗುವಾಗ ಕೈಯಿಂದ ಯುದ್ಧವನ್ನು ಮಾಡಬಾರದು. ಧನುರ್ಧಾರಿಯಾದವನ ಒಟ್ಟಿಗೆ ಯುದ್ಧವನ್ನು ಮಾಡಬೇಕು. ಆನೆಯ ಮೇಲೆ ಆನೆಯ ಮೇಲೆ ಕುಳಿತುಕೊಂಡವನ ಮೇಲೆ ಯುದ್ಧವನ್ನು ಮಾಡಬೇಕು. ರಣರಂಗದಲ್ಲಿ ನೀರನ್ನು ತಂದು ಕೊಡುವ ಕೆಲಸವನ್ನು ಮಾಡುವವರ ಮೇಲೆ ಹಲ್ಲೆ ಮಾಡುವ ಹಾಗೆ ಇಲ್ಲ. ಈ ರೀತಿಯಾದಂತಹ ಕೆಲವೊಂದು ನಿಯಮಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ತತಃ ಪೂರ್ವಾಪರೇ ಸಂಧ್ಯೆ ಸಮೀಕ್ಷ್ಯ ಭಗವಾನ್ ಋಷಿ ಸರ್ವವೇದ ವಿದಾಂ ಶ್ರೇಷ್ಠೋ ವ್ಯಾಸಃ ಸತ್ಯವತಿ ಸುತಃ. ಭೂತ ವರ್ತಮಾನ ಭವಿಷ್ಯತ್ ಮೂರೂ ಕಾಲದ ಜ್ಞಾನವುಳ್ಳಂತಹ ವೇದವ್ಯಾಸರು ಹಸ್ತಿನಪುರಕ್ಕೆ ಬಂದರು. ಧೃತರಾಷ್ಟ್ರನನ್ನ ಕುರಿತು ಮಾತನಾಡ್ತಾ ಇದ್ದಾರೆ. ರಾಜನ್ ಪರೀತ ಕಾಲಾಸ್ತೆ ಪುತ್ರಾಶ್ಚಾನ್ಯೇ ಚ ಭೂಮಿಪಾಹ ತೇ ಹನಿಷ್ಯಂತಿ ಸಂಗ್ರಾಮೆ ಸಮಾಸಾದ್ಯೇತರೇತರಂ. ನಿನ್ನ ಮಕ್ಕಳಿಗೂ ಬೇರೆ ರಾಜರಿಗೂ ಕೂಡ ಮೃತ್ಯು ಸನ್ನಿಹಿತವಾಗಿದೆ. ಅವರೆಲ್ಲರೂ ಕೂಡ ಪರಸ್ಪರ ಕಾದಾಡಿ ಮೃತ್ಯುವನ್ನು ಹೊಂದುತ್ತಾರೆ. ತೇಷು ಕಾಲಪರೀತೇಷು ವಿನಶ್ಯತ್ಸು ಚ ಭಾರತ ಕಾಲಪರ್ಯಾಯ ಮಾಜ್ಞಾಯ ಮಾಸ್ಮ ಶೋಕೆ ಮನಕೃತ. ಕಾಲಪಕ್ವವಾಗಿ ಅವರೆಲ್ಲ ಮರಣವನ್ನು ಹೊಂದುತ್ತಾ ಇರುವಾಗ ನೀನು ಮಾತ್ರ ಮನಸ್ಸಿನಲ್ಲಿ ಶೋಕ ಪಡಬಾರದು, ದುಃಖಗೊಳ್ಳಬಾರದು. ನೀನು ಮಾಸ್ಮ ಶೋಕೆ ಮನಕೃತ, ಮನಸ್ಸಿನಲ್ಲಿ ಶೋಕವನ್ನು ತಂದುಕೊಳ್ಳಬಾರದು. ಯದಿತ್ಯುಚ್ಛಸಿ ಸಂಗ್ರಾಮಂ ಯದಿತು ಇಚ್ಛಸಿ ಸಂಗ್ರಾಮಂ ದ್ರಷ್ಟುಮೇನಂ ವಿಶಾಪತೆ. ವೇದವ್ಯಾಸರ ಕರುಣೆಯಂತಹದ್ದು. ಧೃತರಾಷ್ಟ್ರನಿಗೆ ಕೇಳ್ತಾ ಇದ್ದಾರೆ, ಯದಿತು ಇಚ್ಛಸಿ ಸಂಗ್ರಾಮಂ ದ್ರಷ್ಟುಮೇನಂ ವಿಶಾಪತೆ. ಘೋರವಾದ ಯುದ್ಧ ನಡೀತದೆ, ಸಂಗ್ರಾಮ ಆಗ್ತದೆ. ಈ ಯುದ್ಧವನ್ನು ನೀನು ನೋಡಲು ಬಯಸುತ್ತೀಯಾ? ಚಕ್ಷುರು ದದಾಮಿತೆ ಹಂತ ಯುದ್ಧಮೇತನ್ನಿಶಾಮಯ. ನಿನಗೆ ಕಣ್ಣುಗಳನ್ನು, ದೃಷ್ಟಿಯನ್ನು ನಾನು ಕೊಡುತ್ತೇನೆ. ಯುದ್ಧವನ್ನು ನೋಡಲು ಬಯಸುವುದಾದರೆ ನಿನಗೆ ದೃಷ್ಟಿಯನ್ನು ಕೊಡುತ್ತೇನೆ.
ವೇದವ್ಯಾಸರು ಹೇಳಿದರು. ಏನು ಕರುಣೆ ವೇದವ್ಯಾಸರದು. ಧೃತರಾಷ್ಟ್ರ ಹೇಳಿದ, ನರೋಚಯೇ ಜ್ಞಾತಿವಧಂ ದ್ರಷ್ಟುಂ ಬ್ರಹ್ಮರ್ಷಿ ಸತ್ತಮ. ಪಿತಾಮಹರೇ, ಬ್ರಹ್ಮರ್ಷಿ ಶ್ರೇಷ್ಠರೇ, ನಾನು ಸಂಗ್ರಾಮವನ್ನು ನೋಡಲು ಬಯಸುವುದಿಲ್ಲ. ಯಾಕೆ ಅಂದರೆ ಅದು ಜ್ಞಾತಿವಧೆ. ಎಲ್ಲರೂ ನಮ್ಮವರೇ. ನಮ್ಮವರ ಸಾವನ್ನ ರಣರಂಗದಲ್ಲಿ ನೋಡಲು ನಾನು ಬಯಸುವುದಿಲ್ಲ. ಆದರೆ ಒಂದು ಬಯಕೆ ಇದೆ, ನೋಡಲು ಬಯಸುವುದಿಲ್ಲ, ಕೇಳಲು ಬಯಸುತ್ತೇನೆ. ಯುದ್ಧಮೇತತ್ ತು ಅಶೇಷೇಣ ಶೃಣುಯಾಂ ತವ ತೇಜಸ. ಏತತ್ ಯುದ್ಧಂ ತು ಅಶೇಷೇಣ, ಸಮಗ್ರ ಯುದ್ಧವನ್ನು ನೋಡುವುದಿಲ್ಲ, ಆದರೆ ಏನೆಲ್ಲ ನಡೀತದೆ ಅದೆಲ್ಲವನ್ನು ಕೇಳುತ್ತೇನೆ. ಕೇಳುವ ಬಯಕೆ ನನಗೆ ಇದೆ, ನೋಡುವ ಬಯಕೆ ಇಲ್ಲ. ಕೂಡಲೇ ವೇದವ್ಯಾಸರು ತಥಾಸ್ತು ಅಂತ ಹೇಳಿಬಿಟ್ರು. ನೋಡುವುದಕ್ಕೆ ದೃಷ್ಟಿಯನ್ನು ಕೊಡುತ್ತೇನೆ ಅಂದಾಗ ಧೃತರಾಷ್ಟ್ರ ಜ್ಞಾತಿಗಳ ವಧೆಯನ್ನು, ನಮ್ಮವರ ವಧೆಯನ್ನು, ಸಾವನ್ನು ನಾನು ನೋಡಲು ಬಯಸುವುದಿಲ್ಲ. ಆದರೆ ಏನೆಲ್ಲ ನಡೀತದೆ ಅದೆಲ್ಲವನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ತಸ್ಮಿನ್ ಅನಿಚ್ಛತಿ ದ್ರಷ್ಟುಂ ಸಂಗ್ರಾಮಂ ಶ್ರೋತುಮಿಚ್ಛತಿ ವರಾಣಾಂ ಈಶ್ವರೋ ದಾತ ಸಂಜಯಾಯ ವರಂ ದದೌ. ಅಲ್ಲೇ ಸಂಜಯ ಇದ್ದ. ಸಂಜಯನಿಗೆ ಹೇಳಿದ್ರು ವೇದವ್ಯಾಸರು, ಧೃತರಾಷ್ಟ್ರನಿಗೆ ಆಪ್ತನಾದವ, ಧೃತರಾಷ್ಟ್ರನ ಸಾರಥಿ, ಗವಲ್ಗಣನ ಮಗ ಗಾವಲ್ಗಣಿ ಸಂಜಯ. ಈ ಸಂಜಯ ತುಂಬ ಆಪ್ತನಾದ್ದರಿಂದ ಧೃತರಾಷ್ಟ್ರನಿಗೆ, ಆ ಸಂಜಯನಿಗೆ ವರ ಕೊಟ್ಟರು ವೇದವ್ಯಾಸರು, ನೀನು ಸಮಗ್ರ ಯುದ್ಧವನ್ನು ಇವನಿಗೆ ಹೇಳಬೇಕು, ಸ್ಥಿತಿಗತಿಗಳನ್ನು ಎಲ್ಲವನ್ನು ಹೇಳುವವನಾಗು. ಏಷತೆ ಸಂಜಯೋ ರಾಜನ್ ಯುದ್ಧಮೇತದ್ ವದಿಷ್ಯತಿ ಏತಸ್ಯ ಸರ್ವಂ ಸಂಗ್ರಾಮೇ ನಪರೋಕ್ಷಂ ಭವಿಷ್ಯತಿ. ಸಂಜಯನಿಗೆ ವರ ಕೊಟ್ಟು ಧೃತರಾಷ್ಟ್ರನಿಗೆ ವೇದವ್ಯಾಸರು ಹೇಳಿದ್ರು, ರಾಜ, ಈ ಸಂಜಯ ಇದ್ದಾನಲ್ವ, ಇವ ನಿನಗೆ ಯುದ್ಧವನ್ನು ವರ್ಣನೆ ಮಾಡುತ್ತಾನೆ, ಸಮಗ್ರ ಯುದ್ಧವನ್ನು ವರ್ಣಿಸ್ತಾನೆ. ಯುದ್ಧದಲ್ಲಿ ಏನೆಲ್ಲ ನಡೀತದೆ ಎಲ್ಲವೂ ಕೂಡ ಇವನಿಗೆ ಪ್ರತ್ಯಕ್ಷವಾಗಿ ಕಾಣುತ್ತದೆ. ಸಂಜಯ ಪ್ರತ್ಯಕ್ಷವಾಗಿ ನೋಡ್ತಾನೆ, ಪ್ರತ್ಯಕ್ಷವಾಗಿ ನೋಡಿದ್ದನ್ನು ನಿನಗೆ ಹಾಗೆ ಬಂದು ಎಲ್ಲವನ್ನು ಹೇಳುತ್ತಾನೆ. ಚಕ್ಷುಷ ಸಂಜಯೋ ರಾಜನ್ ದಿವ್ಯೇ ನೇಷ ಸಮನ್ವಿತ. ಅವನಿಗೆ ನಾನು ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದೇನೆ ಸಂಜಯನಿಗೆ. ಆ ಸಂಜಯ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ನೋಡಿ ಕಥಯಿಷ್ಯತಿ ತೇ ಯುದ್ಧಂ ಸರ್ವಜ್ಞಶ್ಚ ಭವಿಷ್ಯತಿ. ಅವನು ನಿನಗೆ ಎಲ್ಲವನ್ನು ಹೇಳುತ್ತಾನೆ. ಯಾಕೆ ಎಂದರೆ ಯುದ್ಧದ ಪ್ರಸಂಗವನ್ನು ಅವ ನಿನಗೆ ಹೇಳಲಿಕ್ಕೆ, ಆ ವಿಷಯದಲ್ಲಿ ಅವ ಸರ್ವಜ್ಞನಾಗ್ತಾನೆ. ಸರ್ವಜ್ಞಶ್ಚ ಭವಿಷ್ಯತಿ. ಸರ್ವಜ್ಞ ಅಂದರೆ ಏನು? ಎಲ್ಲವನ್ನು ತಿಳಿತಾನೆ ಅಂತ. ಪ್ರಕಾಶಂ ವಾ ರಹಸ್ಯಂ ವಾ ರಾತ್ರೌ ವಾ ಯದಿ ವಾ ದಿವ ಮನಸ ಚಿಂತಿತಮಪಿ ಸರ್ವಂ ವೇತ್ಸ್ಯತಿ ಸಂಜಯ. ಪ್ರಕಾಶಂ, ಸಂಜಯನ ಎದುರುಗಡೆ ಏನು ನಡೀತದೆ ಅದನ್ನು ಹೇಳಿಯೇ ಹೇಳುತ್ತಾನೆ. ರಹಸ್ಯಂ ವಾ, ಅವನ ಎದುರಲ್ಲಿ ನಡೆಯುವುದಲ್ಲ, ಅವನ ಹಿಂದುಗಡೆ ಏನು ನಡೀತದೆ ಅದೆಲ್ಲವನ್ನು ಕೂಡ ತಿಳ್ಕೊಂಡು ಬಿಡುತ್ತಾನೆ ಸಂಜಯ.
ರಾತ್ರವ್ವ ಯದಿವ ದಿವ, ರಾತ್ರಿಯಾಗಲಿ ಹಗಲಾಗಲಿ ಎಲ್ಲಿ ಎಲ್ಲಿ ಏನೇನು ನಡೀತದೆ. ಮನಸ ಚಿಂತಿತಮಪಿ, ಯಾರ್ಯಾರು ಮನಸ್ಸಲ್ಲಿ ಏನೆಲ್ಲ ಅಂದುಕೊಳ್ಳುತ್ತಾರೆ, ನಾಳೆ ಇವನನ್ನು ಕೊಲ್ಲಬೇಕು, ಈ ರೀತಿಯಾಗಿ ಯುದ್ಧವನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಯಾರಾದರೂ ಯೋಚನೆ ಮಾಡಿದರೆ ಆ ಮನಸ್ಸಿನಲ್ಲಿ ಮಾಡಿದ ಚಿಂತನೆ ಕೂಡ ಸಂಜಯನಿಗೆ ಗೊತ್ತಾಗ್ತದೆ. ಸರ್ವಂ ವ್ಯಸ್ಯತಿ ಸಂಜಯ, ಎಲ್ಲವನ್ನೂ ತಿಳ್ಕೊಳ್ತಾನೆ. ಎದುರುಗಡೆ ಇರಲಿ ಹಿಂದುಗಡೆ ಇರಲಿ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆ ಮಾಡುತ್ತಾರೆ ಎಲ್ಲವನ್ನು ಕೂಡ ಇವ ತಿಳಿತಾನೆ. ಆದ್ದರಿಂದ ಈ ವಿಷಯದಲ್ಲಿ ಅವ ಸರ್ವಜ್ಞನಾಗ್ತಾನೆ. ಸರ್ವಜ್ಞಶ್ಚ ಭವಿಷ್ಯತಿ. ಧೃತರಾಷ್ಟ್ರನಿಗೆ ತಿಳಿಸುವ ಈ ಸಂಜಯನೇ ಸತ್ತು ಹೋದರೆ ಯುದ್ಧದಲ್ಲಿ, ಅದಕ್ಕೂ ಒಂದು ವರ ಕೊಟ್ಟರು ವೇದವ್ಯಾಸರು. ನೈನಂ ಶಸ್ತ್ರಾಣಿ ಭೇತ್ಸ್ಯಂತಿ ನೈನಂ ಬಾಧಿಷ್ಯತೆ ಶ್ರಮಃ ಗಾವಲ್ ಗಣಿರಯಂ ಜೀವನ್ ಯುದ್ಧಾತ್ ಅಸ್ಮಾತ್ ವಿಮೋಕ್ಷ್ಯತೆ. ಗವಲ್ಗಣ ಪುತ್ರನಾದ ಈ ಗಾವಲ್ಗಣಿ ಸಂಜಯ ಇವ ಸಾಯುವುದಿಲ್ಲ, ಯುದ್ಧ ಮುಗಿಯುವ ತನಕ ಸಾಯುವುದಿಲ್ಲ. ನೈನಂ ಶಸ್ತ್ರಾಣಿ ಭೇತ್ಸ್ಯಂತಿ, ಇವನಿಗೆ ಯಾವ ಶಸ್ತ್ರ ಅಸ್ತ್ರಗಳ ಆಘಾತ ಆಗುವುದಿಲ್ಲ, ಇವನಿಗೆ ಯಾವ ಶ್ರಮವೂ ಆಗುವುದಿಲ್ಲ. ಜೀವಂತವಾಗಿ ಯುದ್ಧದಿಂದ ಹೊರಗೆ ಬರ್ತಾನೆ. ರಣರಂಗದ ಮಧ್ಯದಲ್ಲಿ ಬೇಕಾದರೆ ಇರಲಿ, ಅಪ್ಪಿತಪ್ಪಿ ಯಾರಾದರೂ ಬಾಣ ಪ್ರಯೋಗ ಮಾಡಿದ್ರು, ಯಾರಿಗೋ ಬಾಣ ಪ್ರಯೋಗ ಮಾಡಿ ಅದು ಇವನಿಗೆ ಬಿದ್ದರೆ ಇವ ಸಾಯುತ್ತಾನೋ ಅಂದರೆ ಇಲ್ಲ, ಇವ ಸಾಯುವುದಿಲ್ಲ, ಇವನಿಗೆ ಏನೂ ಆಗುವುದಿಲ್ಲ. ಜೀವಂತವಾಗಿ ರಣರಂಗದಿಂದ ನಿನ್ನಲ್ಲಿಗೆ ಬರ್ತಾನೆ, ನಿನಗೆ ಎಲ್ಲವನ್ನು ತಿಳಿಸ್ತಾನೆ. ಇದು ನಿನಗೆ ನಾನು ಕೊಡುವ ವರ ವೇದವ್ಯಾಸರು ಹೇಳಿದರು. ಅಹಂ ಚ ಕೀರ್ತಿಮೇತೇಷಾಂ ಕುರುಣಾಂ ಭರತರ್ಷಭ, ನಾನು ಈ ಕುರು ಪಾಂಡವರ ಕೀರ್ತಿಯನ್ನು ಎಲ್ಲ ಕಡೆ ಹರಡುತ್ತೇನೆ. ಪ್ರತಯಿಷ್ಯಾಮಿ ಮಾ ಶುಚಃ, ನೀನು ಮಾತ್ರ ದುಃಖ ಪಡಬೇಡ. ದಿಷ್ಟಮೇತತ್ ಪುರಾತೈವ, ಇದೆಲ್ಲವೂ ಕೂಡ ಈಗ ಆದದ್ದಲ್ಲ, ನೀವೆಲ್ಲ ಈಗ ನಿಶ್ಚಯ ಮಾಡಿರ್ಬೋದು ಯುದ್ಧ ಆಗ್ತದೆ, ಇವರೆಲ್ಲ ಸಾಯ್ತಾರೆ. ದಿಷ್ಟಮೇತತ್ ಪುರಾತೈವ, ಇದೆಲ್ಲವೂ ಕೂಡ ಹಿಂದೆಯೇ ಕ್ಲೃಪ್ತವಾಗಿ ಬಿಟ್ಟಿದೆ, ನಿಶ್ಚಯವಾಗಿದೆ. ಯುದ್ಧ ಆಗ್ತದೆ, ಕೆಟ್ಟವರು ಸಾಯ್ತಾರೆ, ಒಳ್ಳೆಯವರು ಬದುಕುತ್ತಾರೆ. ಈ ವಿಷಯದಲ್ಲಿ ನೀನು ಶೋಕ ಪಡುವ ಕಾರಣವಿಲ್ಲ. ನಚೈವಂ ಶಕ್ಯಂ ಸಂಯಂತುಂ, ಇದನ್ನು ನಿವಾರಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಈ ವಿಷಯದಲ್ಲಿ ದುಃಖ ಪಡಲು ಕೂಡ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯತೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿ ಜಯ ಇರುತ್ತದೆ. ಇದು ವೇದವ್ಯಾಸರ ಮಾತು. ನಚೈವ ಶಕ್ಯಂ ಸಂಯಂತುಂ ಯತೋ ಧರ್ಮಸ್ತಥೋ ಜಯ. ಇಷ್ಟು ವ್ಯಾಸರು ಸರ್ವಜ್ಞರಾದ, ಸರ್ವಶಕ್ತರಾದ, ಸರ್ವತಂತ್ರ ಸ್ವತಂತ್ರರಾದ ವೇದವ್ಯಾಸರು ಈ ರೀತಿಯಾಗಿ ಧೃತರಾಷ್ಟ್ರನಿಗೆ ಒಂದು ಅನುಗ್ರಹ ಮಾಡಿದ್ದರು. ಮತ್ತೆ ಹೇಳ್ತಾ ಇದ್ದಾರೆ ಧೃತರಾಷ್ಟ್ರನನ್ನ ಕುರಿತು. ಪುನರೇವ ಮಹಾಬಾಹೋ ಧೃತರಾಷ್ಟ್ರಂ ಉವಾಚ. ಧೃತರಾಷ್ಟ್ರ ರಾಜ, ಇಲ್ಲಿ ನಾನು ಈಗ ಬಂದಿದ್ದೇನೆ, ಕೆಲವೊಂದು ಶಕುನಗಳನ್ನು ನೋಡ್ತಾ ಇದ್ದೇನೆ. ಘೋರವಾದ ಶಕುನ, ಅಪಶಕುನ. ದೊಡ್ಡ ನಾಶ ಸಂಭವಿಸ್ತದೆ ಈ ಯುದ್ಧದಲ್ಲಿ. ಬಹಳವಾಗಿ ವರ್ಣನೆ ಮಾಡ್ತಾರೆ, ಏನೆಲ್ಲ ಅಪಶಕುನಗಳು ಇದೆ.
ಅಂತರಿಕ್ಷದಲ್ಲಿ ರಾತ್ರಿಯ ಕಾಲ ಹಂದಿ ಮತ್ತು ಬೆಕ್ಕು ಪರಸ್ಪರ ಯುದ್ಧ ಮಾಡ್ತಾ ಇವೆ. ನಿತ್ಯ ನೋಡ್ತಾ ಇದ್ದೇನೆ ನಾನು. ದೊಡ್ಡ ಒಂದು ಅಪಶಕುನ ಇದು. ನಗಾರಿ ದುಂದುಬಿಗಳು ಎಲ್ಲ ಯಾರು ಬಾರಿಸಬೇಕಾಗಿಲ್ಲ, ತಾನಾಗಿಯೇ ಶಬ್ದ ಮಾಡ್ತಾ ಇವೆ. ಮಹಾರಥರಾದಂತಹ ಅವರ ರಥಗಳು ಯಾವ ಕುದುರೆ ಸಾರಥಿ ಇಲ್ಲದೆ ಚಲಿಸ್ತಾ ಇವೆ. ಆಕಾಶದಲ್ಲಿ ಮೋಡವೇ ಇಲ್ಲ, ಆದರೂ ಗುಡುಗುಗಳು ಬರ್ತಾ ಇವೆ, ಶಬ್ದ ಮಾಡ್ತಾ ಇವೆ. ಆನೆಗಳು ಕುದುರೆಗಳು ಕಣ್ಣೀರು ಸುರಿಸ್ತಾ ಇವೆ. ಇನ್ನೂ ಕೂಡ ಘೋರವಾದಂತಹ ಅಪಶಕುನಗಳನ್ನು ಹೇಳ್ತಾ ಇದ್ದಾರೆ. ಹಸುಗಳಲ್ಲಿ ಕರುಗಳು ಧನಿಸುವುದಲ್ಲ, ಕತ್ತೆಗಳು ಧನಿಸ್ತಾ ಇವೆ. ಕಾಡಿನಲ್ಲಿ ಆಯಾಯ ಋತುಮಾನಕ್ಕೆ ಸರಿಯಾಗಿ ಫಲಪುಷ್ಪಗಳು ಬರ್ತಾ ಇಲ್ಲ. ಬೇರೆ ಬೇರೆ ರೀತಿಯಾಗಿ ಫಲಪುಷ್ಪಗಳು ಬರ್ತಾ ಇವೆ ಬೇರೆ ಬೇರೆ ಕಾಲಗಳಲ್ಲಿ. ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ಯಾವ ಹಣ್ಣು ಬರಬೇಕು ಆ ಹಣ್ಣು ಬರ್ತಾ ಇಲ್ಲ, ಬೇರೆ ಯಾವುದೋ ಹಣ್ಣು ಬರ್ತಾ ಇದೆ. ಪಶುಗಳು ಹುಟ್ಟುವಾಗಲೇ 3 ಕೊಂಬುಗಳು ಇರುತ್ತವೆ, 2 ಕಣ್ಣಲ್ಲ 4 ಕಣ್ಣುಗಳು ಇರುತ್ತವೆ, 4 ಕಾಲುಗಳಲ್ಲ 5 ಕಾಲುಗಳು ಇರುತ್ತವೆ, 1 ತಲೆಯಲ್ಲ 2 ತಲೆಗಳು ಇರುತ್ತವೆ. ಹೀಗೆ ತ್ರಿವಿಷಾಣಾಶ್ಚತುರ್ನೇತ್ರಾಃ ಪಂಚಪಾದಾಃ ದ್ವಿಮೇಹನಾಃ ದ್ವಿಶೀರ್ಷಾಶ್ಚ ದ್ವಿಪುಚ್ಛಾಶ್ಚ ದಂಷ್ಟ್ರಿಣಃ ಪಶವೋ ಶಿವಾಃ. ಬ್ರಾಹ್ಮಣರ ಸ್ತ್ರೀಯರೆಲ್ಲ ಗರುಡಗಳನ್ನು ಪಡಿತಾ ಇದ್ದಾರೆ. ಆ ಸ್ತ್ರೀಯರಲ್ಲಿ ಗರುಡ ಪಕ್ಷಿಗಳು ಹುಟ್ಟುತ್ತಾ ಇವೆ, ನವಿಲುಗಳು ಹುಟ್ಟುತ್ತಾ ಇವೆ ಸ್ತ್ರೀಯರಲ್ಲಿ. ಕುದುರೆ ಗೋವನ್ನ ಕರು ಹಾಕ್ತಾ ಇದೆ, ನಾಯಿ ನರಿಯನ್ನ ಪ್ರಸವಿಸ್ತಾ ಇದೆ. ಸ್ತ್ರೀಯರು ಕೂಡ ಒಮ್ಮೆಯೇ 4-5 ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾ ಇದ್ದಾರೆ. ಆ ಶಿಶುಗಳು ಹುಟ್ಟಿದ ಕೂಡಲೇ ಕುಣಿತಾ ಇವೆ, ಹಾಡಾಡ್ತಾ ಇವೆ. ಶಿಶುಗಳೆಲ್ಲ ಹುಟ್ಟಿದಾಗ ತಾನೇ ಶಿಶುಗಳೆಲ್ಲ ಹುಟ್ಟಿದ್ದು, ಆ ಹುಟ್ಟಿದ ಕೂಡಲೇ ಶಿಶುಗಳು ಕುಣಿತಾ ಇದ್ದಾರೆ. ಯಾಕೆ ಕುಣಿತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಅಪಶಕುನಗಳು. ಕೆಲವೊಂದು ಪಕ್ಷಿಗಳು ಸಿಟ್ಟಿನಿಂದ ರಕ್ತವನ್ನು ಕಾರುತ್ತಾ ಇವೆ, ಘೋರವಾಗಿ ಕಿರುಚುತ್ತಾ ಇವೆ. ಎಲ್ಲ ಕಡೆ ಕೂಡ ಧೂಳುಗಳು ತುಂಬಿಕೊಂಡಿವೆ. ಅಪಶಕುನಗಳನ್ನು ಸೂಚಿಸುವ ಮೋಡಗಳು ರಕ್ತವನ್ನು ಸುರಿಸ್ತಾ ಇವೆ. ಮಾಂಸ ರಕ್ತದ ಮಳೆ ಆಗ್ತಾ ಇವೆ. ರಾಕ್ಷಸರೆಲ್ಲ ತೃಪ್ತಿ ಪಡ್ತಾ ಇದ್ದಾರೆ. ಆನೆಗಳು ಕುದುರೆಗಳು ಎಲ್ಲ ಭಯದಿಂದ ಅಳುತ್ತಾ ಇವೆ. ಇದೆಲ್ಲ ಅಪಶಕುನಗಳನ್ನು ಧೃತರಾಷ್ಟ್ರನಿಗೆ ವೇದವ್ಯಾಸರು ಹೇಳಿದ್ರು. ಘೋರವಾದ ದುರಂತ ಸಂಭವಿಸಲಿಕ್ಕೆ ಇದೆ, ಇದು ನಡೆದೇ ನಡೀತದೆ. ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಇರುತ್ತದೆ ಅಲ್ಲಿ ಜಯಪ್ರಾಪ್ತಿ ಆಗ್ತದೆ ಅಂತ ಈ ರೀತಿಯಾಗಿ ಅಪಶಕುನಗಳನ್ನು ವರ್ಣಿಸಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.